ಒಂದ್ ಕಡೆ ಇಲ್ಲಿ ಗಮನಿಸ್ತಾ ಇದೀವಲ್ಲ, ಸೂರಜ್ನನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯಾವಳಿಗಳು 5:30 ಸುಮಾರಿಗೆ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಅಂದ್ರೆ ಇನ್ನು ಕೆಲವೇ ಕ್ಷಣದಲ್ಲಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಜಡ್ಜ್ ಮುಂದೆ ಹಾಜರುಪಡಿಸಿ ಸದ್ಯಕ್ಕೆ ತನಿಖೆ ಯಾವ ಹಂತದಲ್ಲಿದೆ, ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನ ಸಾಕ್ಷ್ಯಗಳನ್ನ ಕಲೆ ಹಾಕಲಾಗಿದೆ ಅನ್ನೋ ವಿಚಾರವನ್ನ ತಿಳಿಸಲಾಗುತ್ತೆ. ಇದ್ರ ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣ ಸಿಐಡಿಗೆ ವರ್ಗಾವಣೆಯಾಗಿರುವಂಥದ್ದು. ಆ ಕಾರಣದಿಂದಾಗಿ ಸಿಐಡಿ ಅಧಿಕಾರಿಗಳು ಕೂಡ ಜಡ್ಜ್ ಮುಂದೆ ಹಾಜರಿರುವಂತಹ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಸಿಐಡಿ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಇದರಿಂದಾಗಿ ಸೂರಜ್ ರೇವಣ್ಣ ಸಿಐಡಿ ಅಧಿಕಾರಿಗಳ ಕಸ್ಟಡಿಗೆ ಹೋಗುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ತನಿಖೆಯ ಅವಶ್ಯಕತೆ ಇರುವಂತಹ ಕಾರಣದಿಂದ, ಯಾಕಂದ್ರೆ ಇನ್ನೂ ಕೂಡ ಕೇವಲ ಪ್ರಾಥಮಿಕ ತನಿಖೆ ಮಾತ್ರ ಆಗಿದೆ. ನಿನ್ನೆ ಅರೆಸ್ಟ್ ಮಾಡಿರುವಂಥದ್ದು, ಅದಾದ ನಂತರ ಪ್ರಾಥಮಿಕ ವಿಚಾರಣೆಯನ್ನು ಮಾತ್ರ ಮಾಡಲಾಗಿದೆ. ಮತ್ತಷ್ಟು ತನಿಖೆಯ ಅವಶ್ಯಕತೆ ಇರುವಂಥ ಕಾರಣದಿಂದಾಗಿ ಸಿಐಡಿ ಅಧಿಕಾರಿಗಳು ತಮ್ಮ ವಶಕ್ಕೆ ಕೇಳುವಂತಹ ಸಾಧ್ಯತೆ ಇರುವಂಥದ್ದು. ಇನ್ನು ಸೂರಜ್ ಪರ ವಕೀಲರ ಜೊತೆಗೆ ನಮ್ಮ ಪ್ರತಿನಿಧಿ ಮಾತುಕತೆ ನಡೆಸಿದ್ದಾರೆ. ಈ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸೂರಜ್ ರೇವಣ್ಣ ಅವರ ಪರ ವಕೀಲರಾದಂಥ ಪೂರ್ಣಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತು ಸ್ಟೇಷನ್ಗೆ ಹೋಗಿದ್ರಿ, ಏನು ಭೇಟಿ ಆದರೆ ಹೇಗೆ ಅಂತ ಸರ್? ಇಲ್ಲ, ನಾವು ಭೇಟಿ ಆಗಕ್ಕೆ ಬರಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ. ಅವ್ರು ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ನಾವು ಅರೆಸ್ಟ್ ಮಾಡಿದಾಗ ನಾವು ಭೇಟಿ ಆಗಕ್ಕೆ ಬರಲ್ಲ. ತನಿಖಾಧಿಕಾರಿಯವರನ್ನ ಭೇಟಿ ಮಾಡಿ ಕೇಳಿದ್ದೀವಿ ಮಾಹಿತಿಯನ್ನು, ಯಾವ ಕಾರಣಕ್ಕೋಸ್ಕರ ಬಂಧಿಸಲಾಯಿತು, ಯಾವ ಪ್ರಕರಣದಲ್ಲಿ ಬಂಧಿಸಲಾಯಿತು, ಎಷ್ಟೊತ್ತಿಗೆ ಬಂಧಿಸಲಾಯಿತು ಎಲ್ಲ ಕೇಳಿದ್ವಿ. ಅವರೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ತನಿಖಾಧಿಕಾರಿಗಳಿಗೆ ಏನು ಮಾಹಿತಿ ಕೊಟ್ಟರು ಸರ್ ನಿಮಗೆ? ಹೊಳೆನರಸೀಪುರದಲ್ಲಿ ನಿನ್ನೆ ಸಂಜೆ ಒಂದು ಪ್ರಕರಣ ದಾಖಲಾಗಿದೆ ಸೂರಜ್ ರೇವಣ್ಣ ಅವ್ರ ಮೇಲೆ. ಆ ಪ್ರಕರಣದಲ್ಲಿ ಬಂಧಿಸಿದ್ದೀವಿ. ಅದಕ್ಕೆ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ಆ ಪ್ರಕರಣದಲ್ಲಿ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದೀವಿ. ಇವತ್ತು ಸಂಜೆ 5:30 ಒಳಗಡೆ ಬೆಂಗಳೂರಿನ 42ನೇ ACMM ಜನಪ್ರತಿನಿಧಿಗಳ ಕೋರ್ಟ್ ಏನಿದೆ, ವಿಶೇಷ ನ್ಯಾಯಾಲಯ, ಅಲ್ಲಿ ಅವರನ್ನು ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಪ್ರೊಡ್ಯೂಸ್ ಮಾಡ್ತಾರೆ. ಸರ್, ಈ ಪ್ರಕರಣದಲ್ಲಿ ಸಾಕಷ್ಟು ಗೊಂದಲ ಇರುವಂಥದ್ದು. ಸೂರಜ್ ರೇವಣ್ಣ ಅವರಿಗೆ ಬ್ಲ್ಯಾಕ್ ಮೇಲ್ ಆಗಿದೆ ಅಂತ ಶಿವಕುಮಾರ್ ಅವರು ಸೂರಜ್ ರೇವಣ್ಣ ಅವರ ಪರ ಕೊಟ್ಟಿರುವಂಥದ್ದು. ಇವರು ಬ್ಲ್ಯಾಕ್ ಮೇಲ್ ಆಗಿದೆ ಅಂತ ಕೊಟ್ಟಿದ್ರೆ, ಮತ್ತೊಂದು ಕಡೆ ಅವರ ವಿರುದ್ಧ ಕೂಡ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬಂದಿರುವಂಥದ್ದು. ಈ ಬಗ್ಗೆ ಏನು ಪ್ರಶ್ನೆ ಮಾಡಲಿಲ್ಲ ನೀವು ಅಂತ? ಯಾರಿಗೆ? ತನಿಖೆ ಹಂತದಲ್ಲಿದ್ದಾಗ ನಾವು ತನಿಖಾಧಿಕಾರಿಗಳಿಗೆ ನಾವು ಪ್ರಶ್ನೆ ಮಾಡ್ತಕ್ಕಂಥ ಯಾವ ಇದು ಇಲ್ಲ. ನಾವು ತನಿಖಾಧಿಕಾರಿಗಳಿಗೆ ಇವತ್ತು ಮಾಹಿತಿ ಕೇಳಿರ್ತಕ್ಕಂಥದ್ದು ಸೂರಜ್ ರೇವಣ್ಣ ಅವರ ವಿಚಾರದಲ್ಲಿ ಅಷ್ಟೇ ಕೇಳಿರೋದು. ನಾವು ಬೇರೆ ಯಾವ ಕೇಸ್ನು ಕೂಡ ಅವ್ರ ವಿಚಾರ ಮಾಡೋದಿಲ್ಲ. ಅದು ನಾವು ಮಾಡೋವಂಥ ಪರಿಸ್ಥಿತಿನೂ ನಮಗೆ ಬರಲ್ಲ. ಅದು ನ್ಯಾಯಾಲಯ ಇದೆ, ಕೋರ್ಟ್ ನೋಡ್ಕೊಳ್ಳುತ್ತೆ, ತನಿಖಾಧಿಕಾರಿ ಇದ್ದಾರೆ, ಅವ್ರು ನೋಡ್ತಾರೆ. ಇವರು ದೂರು ಕೊಟ್ಟಿದ್ದಾರಲ್ಲ ಮುಂಚೆ, ಅದಕ್ಕೆ ಅಲ್ಲ, ನನಗೆ ಆ ವಿಚಾರ ಗೊತ್ತಿಲ್ಲ. ಇವತ್ತು ಸೂರಜ್ ರೇವಣ್ಣ ಅವ್ರು ಬಂಧಿಸಿದ್ದೀವಿ ಅನ್ನೋ ವಿಚಾರ ಬಂದಾಗ ಕಾನೂನಿನ ದೃಷ್ಟಿಯಿಂದ ನಾವು ಏನೇನು ಯಾವ ರೀತಿ ಮಾಹಿತಿ ಪಡ್ಕೋಬೇಕಾಗಿತ್ತು ತನಿಖಾಧಿಕಾರಿಯಿಂದ ಪಡ್ಕೊಂಡಿದ್ದೀವಿ. ಅಂದರೆ ನಿಮಗೆ ಶಿವಕುಮಾರ್ ದೂರು ಕೊಟ್ಟಿರೋ ವಿಚಾರನೂ ಗೊತ್ತಿರಲಿಲ್ಲ? ಗೊತ್ತಿಲ್ಲ. ಅವು ಯಾವ ವಿಚಾರನೂ ನಮಗೆ ಗೊತ್ತಿಲ್ಲ. ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ, ಯಾವ ವಿಚಾರ ನಡೆದಿದೆ ಯಾವುದೂ ಗೊತ್ತಿಲ್ಲ. ನಮ್ಮ ಮುಂದಿರ್ತಕ್ಕಂಥದ್ದು ಈ ತನಿಖಾ ಹಂತದಲ್ಲಿ ಸೂರಜ್ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಬಗ್ಗೆ ಏನೇನು ಮಾಹಿತಿ ತಗೋಬೇಕು ಅದು ತಗೊಂಡು ನಾವು ಕೋರ್ಟ್ ಮುಂದೆ ಯಾವ ರೀತಿ ನ್ಯಾಯಾಧೀಶರ ಮುಂದೆ ನಮ್ಮ ಇದನ್ನು ಹೇಳಬೇಕು, ಆ ಕಾರಣಕ್ಕೋಸ್ಕರ ಬಂದಿದ್ವಿ. ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಹೋರಾಟ ಅಂದರೆ ನೀವೇನೇ ವಕಾಲತ್ತು ವಹಿಸ್ತಾ ಇದ್ರೆ ಹೇಗಿದೆ? ನಮ್ಮ ಲೀಗಲ್ ಸೆಲ್ ಟೀಮ್ ಇದೆ. ನಾವೊಂದು 10-12 ಜನ ಲಾಯರ್ಸ್ ಇದ್ದೀವಿ. ನಮ್ಮ ಟೀಮಲ್ಲಿ ಇಲ್ಲಿರೋರು ಇಲ್ಲಿ ಮಾಡ್ತಾರೆ, ಬೆಂಗಳೂರಲ್ಲಿರೋರು ಬೆಂಗಳೂರು ಮಾಡ್ತಾರೆ, ಬೆಂಗಳೂರಲ್ಲಿ ಇರ್ತಕ್ಕಂಥ ಲಾಯರ್ನೇ ಅದನ್ನು ವಹಿಸ್ಕೊಂಡು ಮಾಡ್ತಾರೆ. ಅಂದರೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ಅವ್ರನ್ನ? ಹೇಗೆ, ಏನು ಮಾಹಿತಿ ಕೊಟ್ಟಿದ್ದಾರೆ? ಈಗ ಹೊರಡ್ತಾರೆ 5:30 ಒಳಗಡೆ. ಅವರ ಒಂದು ಆಫೀಸ್ ಏನಿದೆ, ಹೋಮ್ ಆಫೀಸ್, ಇವತ್ತು ರಜೆ ಇರೋದ್ರಿಂದ ಜಡ್ಜ್ ಹೋಮ್ ಆಫೀಸ್ನಲ್ಲಿ ಅವರನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಇವಿಷ್ಟು ಪೂರ್ಣಚಂದ್ರ ಅವರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಹಾಸನ.